ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಪ್ಲಮ್ ಕೇಕು. ಇದು ಕ್ರಿಸ್ಮಸ್ ಸ್ಪೆಷಲಾಗಿ ನಾನು ಪ್ಲಮ್ ಕೇಕ್ ಮಾಡಿದ್ದೀನಿ. ಇದಕ್ಕೆ ನಾನು ಮೊಟ್ಟೆ ಎಲ್ಲ ಹಾಕಿಲ್ಲ. ಮೊಟ್ಟೆ ಇಲ್ಲದೇ ನಾನು ಕೇಕ್ ಜಾಸ್ತಿ ಮಾಡೋದು. ಇವತ್ತು ನಾನು ಹಂಗೆ ಮೊಟ್ಟೆ ಇಲ್ಲದೇ ಕೇಕ್ ಮಾಡಿದ್ದೀನಿ, ಕುಕ್ಕರಲ್ಲಿ ಮಾಡಿದ್ದೀನಿ. ಪ್ಲಮ್ ಕೇಕ್ ಅಂದಿದ ತಕ್ಷಣ ಅದು ಕಷ್ಟ, ಮನೇಲಿ ಮಾಡೋಕ್ಕಾಗಲ್ಲ ಅನ್ನೋದೇನಿಲ್ಲ. ತುಂಬ ಈಸಿ, ಇದು ಮನೇಲೇ ನಾವು ಮಾಡ್ಕೋಬೋದು. ನಾನು ವರ್ಷ ಪ್ಲಮ್ ಕೇಕ್ ಮಾಡ್ತಾಯಿರ್ತೀನಿ, ನಿಮಗೂ ವೀಡಿಯೋ ಹಾಕ್ತಾಯಿರ್ತೀನಿ. ಈ ವರ್ಷವೂ ಪ್ಲಮ್ ಕೇಕ್ ಮಾಡಿದ್ದೀನಿ. ಇದು ತುಂಬ ಈಸಿ, ಮನೇಲಿ ಮಾಡ್ಕೋಬೋದು. ಅದೇ ಕೇಕಲ್ಲಿ ತುಂಬ ಟೇಸ್ಟ್ ಅಂದರೆ ಈ ಪ್ಲಮ್ ಕೇಕೆ. ಅಂಥ ಕೇಕೆ ಇವತ್ತು ನಾನು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಇದನ್ನು ಹೆಂಗೆ ಮಾಡೋದು, ಏನೇನು ಬೇಕಂತ ನೋಡ್ಕೊಳ್ಳೋಣ. ನಾನು ಒಂದು 2 ಆರೆಂಜ್ ತೊಗೊಂಡು ಮಿಕ್ಸಿಗೆ ಹಾಕಿ ಅದನ್ನು ಜ್ಯೂಸ್ ಮಾಡ್ಕೊಳ್ತೀನಿ ಫಸ್ಟು. ಈಗ ಅದನ್ನೇ ಫಿಲ್ಟರ್ ಮಾಡ್ತಾಯಿದ್ದೀನಿ. ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಕೊಂಡು ನೀರು ಏನು ಹಾಕಿಲ್ಲ. ಅದಕ್ಕೆ ಎಷ್ಟು ಜ್ಯೂಸ್ ಬರುತ್ತೆ ನೋಡೋಣ. ಬಂದಿದೆ, 1 ಗ್ಲಾಸ್ ನೀರು ಬಂದಿದೆ ಅದು ಜ್ಯೂಸು. ಈಗ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪ್ಲಮ್ಸು, ಟೂಟಿ ಫ್ರೂಟಿ, ಬಾದಾಮಿ, ಕಪ್ಪು ದ್ರಾಕ್ಷಿ ಜಾಸ್ತಿ ಹಾಕಿದ್ದೀನಿ, ಮತ್ತು ಗೋಡಂಬಿ, ವೈಟ್ ದ್ರಾಕ್ಷಿ. ಇನ್ನು ನಿಮ್ಮ ಮನೇಲಿ ಏನೇನು ಪ್ಲಮ್ ಇದೆಯೋ ಡ್ರೈ ಫ್ರೂಟ್ಸ್ ನೀವೆಲ್ಲ ಸೇರಿಸ್ಕೋಬೋದು. ನಾನು ಕಡಿಮೆ ಡ್ರೈ ಫ್ರೂಟ್ಸ್ ಇಟ್ಟು ಮಾಡೋದು ಹೆಂಗಂತ ತೋರಿಸ್ತಾಯಿದ್ದೀನಿ, ಇದೇ ಕಡಿಮೆ. ಈಗ ಈ ಡ್ರೈ ಫ್ರೂಟ್ಸ್ಗೆ ನಾನು ಈಗ ಆರೆಂಜ್ ಜ್ಯೂಸು ಸೇರಿಸಿ ಒಂದು 4 ಅವರ್ ಇದನ್ನು ಹಂಗೆ ಒಂದು ಸೈಡ್ಗೆ ಇಟ್ಬಿಡಿ. 4 ಅವರ್ ಚೆನ್ನಾಗಿ ನೆನಿಬೇಕಿದು. ನಿಮಗೆ ಕಪ್ಪು ದ್ರಾಕ್ಷಿ ಜ್ಯೂಸ್ ಇದ್ದು ಅದನ್ನು ಸೇರಿಸ್ಕೋಬೋದು. ಆರೆಂಜ್ ಜ್ಯೂಸ್ ಇಲ್ಲ ಅಂದರೂ ಪರವಾಗಿಲ್ಲ, ಕಪ್ಪು ದ್ರಾಕ್ಷಿ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಆರೆಂಜ್ ಜ್ಯೂಸಲ್ಲಿ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದನ್ನ ಒಂದು 4 ಅವರ್ ನೆನೀಲಿ, ಇದನ್ನು ಸೈಡ್ಗೆ ಇಟ್ಬಿಡಿ ಹಂಗೆ. ಈಗ ಒಂದು 1/4 ಲೋಟ ಸಕ್ಕರೆ, 3 ಅವರ್ ಆಯಿತು. ಈಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಒಂದು 4 ಏಲಕ್ಕಿ, ಒಂದು 3-4 ಚಕ್ಕೆ, ಲವಂಗ ಒಂದು 5-6, ಇದೆಲ್ಲ ಸೇರಿ ಕ್ಲೀನಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಪ್ಲಮ್ ಕೇಕಿಗೆ ಈ ಚಕ್ಕೆ, ಲವಂಗ, ಏಲಕ್ಕಿ ಆ ಸ್ಮೆಲ್ಲೇ ತುಂಬ ಚೆನ್ನಾಗಿರೋದು, ಆ ಫ್ಲೇವರ್. ಈಗ ನಾನು 1 ಲೋಟ ಸಕ್ಕರೆ ತೊಗೊಂಡಿದ್ದೀನಿ. ಇದನ್ನು ಈಗ ಮೆಲ್ಟ್ ಮಾಡಿ ಸಿರಪ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹೈಲೈಟೇ ಈ ಸಕ್ಕರೆ ಮೆಲ್ಟ್ ಮಾಡೋದು, ಶುಗರ್ ಸಿರಪ್ ಅನ್ನೋದು. ಈ ಸಿರಪ್ನೇ ಇದಕ್ಕೆ ಮೇಯ್ನು, ಆ ಕಲರ್. ನೀರು ಏನೂ ಇಲ್ಲದೆ ಹಂಗೆ ಮೆಲ್ಟ್ ಮಾಡಬೇಕು. ಆದಷ್ಟು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ. ಫಾಸ್ಟಿಗೆ ಇಟ್ಟರೆ ಬೇಗ ಸೀದೋಗುತ್ತೆ. ನೋಡಿ, ಸಕ್ಕರೆ ಮೆಲ್ಟ್ ಆಗ್ತಾಯಿದೆ. ಒಂದು ಕಡೆ ನೀವು ಬಿಸಿನೀರು ಕಾಯಿಸಿ ಇಟ್ಕೊಳ್ಳಿ, ಯಾಕಂದರೆ ತಕ್ಷಣ ಬಿಸಿನೀರು ಬೇಕು ಇದಕ್ಕೆ. ಇದು ಮೆಲ್ಟ್ ಆಗಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ, ಕಪ್ಪಗೆ ಬರುತ್ತಲ್ಲ ಜೇನುತುಪ್ಪ ಕಲರಲ್ಲಿ. ಆವಾಗ ನಾವು ಬಿಸಿನೀರು ತಗೊಂಡು ಇದಕ್ಕೆ ಹಾಕಬೇಕು. ಅದನ್ನು ಒಂದು ಕಡೆ ನೀವು ರೆಡಿಯಾಗಿ ಬಿಸಿನೀರು ಇಟ್ಕೊಂಡಿರಿ, ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ. ಜೇನುತುಪ್ಪ ಕಲರ್ ಬರುತ್ತೆ. ನಾನು ಸ್ವಲ್ಪ ಇವತ್ತು ಡಾರ್ಕಾಗೆ ಮಾಡಿದ್ದೀನಿ. ಲಾಸ್ಟ್ ಟೈಮು ಇಷ್ಟೊಂದು ಡಾರ್ಕ್ ಮಾಡಿಲ್ಲ. ಇವತ್ತು ಒಂದು ಸ್ವಲ್ಪ ಶುಗರ್ ಸಿರಪ್ನ ಡಾರ್ಕಾಗಿ ಮಾಡಿದ್ದೀನಿ. ನಮಗೆ ಕೇಕ್ ಕಲರ್ ಬರಬೇಕು, ತುಂಬ ಚೆನ್ನಾಗಿರುತ್ತೆ ಈ ಕೇಕು. ನೋಡಿ, ಶುಗರ್ ಸಿರಪ್ಪು ರೆಡಿಯಾಗಿದೆ. ಇನ್ನೊಂದು 2 ನಿಮಿಷಕ್ಕೆ ರೆಡಿ ಆಗುತ್ತೆ, ಯಾಕಂದರೆ ನೊರೆ ಬಂದಿದೆ. ನೊರೆ ಬಂದು ಉಗ್ಗುತ್ತೆ. ಉಗ್ಗಿದ ತಕ್ಷಣ ನಾವು ಬಿಸಿನೀರು ಹಾಕ್ಕೋಬೇಕು. 1 ಕಪ್ಪು ಸಕ್ಕರೆಗೆ ಅರ್ಧ ಕಪ್ ಬಿಸಿನೀರು ಅಂತ. ಈಗ ನಾನು 1 ಲೋಟ ಸಕ್ಕರೆ ಹಾಕಿದೆ, ಅದಕ್ಕೆ ಅರ್ಧ ಲೋಟ ನೀರು, ಬಿಸಿನೀರು. ಒಂದು ಸ್ವಲ್ಪನೇ ದೂರದಲ್ಲಿ ಮುಖ ಇಟ್ಕೊಳ್ಳಿ, ಮೇಲೆಲ್ಲ ಬೀಳುತ್ತೆ. ಸ್ವಲ್ಪ ನೀರೇ ಸೇರಿಸ್ಕೊಂಡು ಮಿಕ್ಸ್ ಮಾಡಿ. ಒಂದು 5 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಶುಗರ್ ಸಿರಪ್ಪು. ನೋಡಿ, ಕಲರೇ ಚೇಂಜ್ ಆಯಿತು. ನಾನೊಂದು ಸ್ವಲ್ಪ ಇವತ್ತು ಡಾರ್ಕ್ ಮಾಡಿದ್ದೀನಿ. ರೆಡಿ ಆಯಿತು ಶುಗರ್ ಸಿರಪ್ಪು. ಇದು ಒಂದು ಕಡೆ ಎತ್ತಿ ಇಟ್ಬಿಡಿ, ತಣ್ಣಗಾಗಲಿ. ಫ್ರೆಂಡ್ಸ್, 4 ಅವರ್ ಆಗಿದೆ. ಡ್ರೈ ಫ್ರೂಟ್ಸ್ ಎಲ್ಲ ನಾವು ನೆನೆ ಹಾಕಿ ಆರೆಂಜ್ ಜ್ಯೂಸಲ್ಲಿ. ನೋಡಿ, 4 ಅವರ್ ಆಗಿದೆ. ಈಗ ಶುಗರ್ ಸಿರಪ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಅದು ತಣ್ಣಗಾಗಿದೆ, ಬಿಸಿಯಲ್ಲಿ ಸೇರಿಸ್ಬೇಡಿ. ನಾವು ಆರೆಂಜ್ ಜ್ಯೂಸಲ್ಲಿ ಹಾಕಿಲ್ಲ ಅಂದರೆ ಹಂಗೆ ಬಿಸಿಯಲ್ಲಿ ಸೇರಿಸ್ಕೋಬೋದು. ಆರೆಂಜ್ ಜ್ಯೂಸ್ ಹಾಕಿದ್ದೀವಲ್ಲ, ಅದರಿಂದ ಬಿಸಿ ಏನು ಬೇಕಿಲ್ಲ. ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಸೈಡಿಗೆ ಇಟ್ಬಿಡಿ. ಈಗ ನಾವು ಕೇಕಿಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಇದಕ್ಕೆ ಎಣ್ಣೆ ಕ್ಲೀನಾಗಿ ಬಟ್ಲು. ನಾನು ಇವತ್ತು ಕೇಕ್ ಇಟ್ಟಿಲ್ಲ,
ನಾನು ಕಾಫಿ ಪಾತ್ರೆಯಲ್ಲೇ ನಾನು ಇವತ್ತು ಮಾಡ್ತಾಯಿದ್ದೀನಿ. ಇದಕ್ಕೆ ಎಣ್ಣೆ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಆಯಿಲ್ ಅಪ್ಲೈ ಮಾಡಿಕೊಂಡು ಅದಕ್ಕೆ ಮೇಲೆ ಬಟರ್ ಶೀಟ್ ಹಾಕಬೇಕು. ಇದು ಫುಲ್ ಬಟರ್ ಶೀಟ್ ಹಾಕಬೇಕು ಪ್ಲಮ್ ಕೇಕಿಗೆ ಮಾತ್ರ. ಇದಕ್ಕೊಂದು ಸ್ವಲ್ಪ ಎಣ್ಣೆನೂ ಜಾಸ್ತಿ ಅಪ್ಲೈ ಮಾಡಿ. ಈಗ ಬಟರ್ ಶೀಟು ಫುಲ್ ಹಾಕಬೇಕು, ಕವರ್ ಮಾಡ್ಕೋಬೇಕು. ಬಟ್ಲು ಫುಲ್ ಕವರ್ ಮಾಡ್ಕೊಳ್ಳಿ. ಬಟ್ಲಲ್ಲಿ ಫುಲ್ ಕವರ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಅದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಯಾಕಂದರೆ ಕ್ಲೀನಾಗಿ ನೈಸಾಗಿ ಬರುತ್ತೆ. ನಾವು ಇಲ್ಲಾಂದರೆ ಒಂದು ಸ್ವಲ್ಪ ಅಂಟ್ಕೊಳ್ಳುತ್ತೆ ಅದರಲ್ಲಿ. ಈಗೆಲ್ಲ ರೆಡಿ ಆಯಿತು. ಈಗ ಕೇಕ್ ನಾವು ರೆಡಿ ಮಾಡಬೇಕು. ಕೇಕಿನ ಮಿಶ್ರಣ ಫಸ್ಟು ನಾನು 2 ಗ್ಲಾಸ್ ಮೈದಾ ಹಾಕಿದ್ದೀನಿ. 1 ಗ್ಲಾಸ್ ಸಕ್ಕರೆಗೆ 2 ಗ್ಲಾಸ್ ಮೈದಾ ಅಂತ ಲೆಕ್ಕ. ಈಗ ಅದೆಲ್ಲ ಜಲ್ಡೆ ಮಾಡ್ಕೋಬೇಕು. ಈಗ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಸಕ್ಕರೆ ಪೌಡ್ರ್ ಅದನ್ನು ಸೇರಿಸ್ಕೊಳ್ಳೋಣ. ಈಗ ಬೇಕಿಂಗ್ ಸೋಡಾ, ಇದು ಬೇಕಿಂಗ್ ಪೌಡ್ರ್ 1 ಟೇಬಲ್ ಸ್ಪೂನು, ಅರ್ಧ ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ, 1 ಪಿಂಚು ಉಪ್ಪು. 1 ಟೇಬಲ್ ಸ್ಪೂನು ಬೇಕಿಂಗ್ ಪೌಡ್ರು, ಅರ್ಧ ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ, 1 ಪಿಂಚು ಉಪ್ಪು. ಈಗ ಇದೆಲ್ಲ ಕ್ಲೀನಾಗಿ ಜಲ್ಡಿ ಮಾಡ್ಕೋಬೇಕು. ನಾವು ಚಕ್ಕೆ ಲವಂಗ ಹಾಕಿದ್ದೀವಲ್ಲ ಪೌಡ್ರ್ ಮಾಡಿ, ಅದೊಂದು ಸ್ವಲ್ಪ ನಿಲ್ಲುತ್ತೆ. ಇಲ್ಲಾಂದರೆ ಯಾವುದು ನಿಲ್ಲಲ್ಲ. ನಾನು ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಲ್ಡಿ ಮಾಡಿ. ಮತ್ತೆ ನಿಮ್ಮ ಮುಂದೆ ಜಲ್ಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಚಕ್ಕೆ ಲವಂಗ ಮಾತ್ರ ಲಾಸ್ಟಲ್ಲಿ ನಿಲ್ಲೋದು. ರೆಡಿ ಆಯಿತು. ಈಗ ಎಲ್ಲ ಜಲ್ಡಿ ಮಾಡಿದ್ದು. ಇವತ್ತು ನಾನು ಕುಕ್ಕರಲ್ಲೇ ಕೇಕ್ ಮಾಡೋದು, ಕಡಾಯಲ್ಲಿ ಮಾಡ್ತಾಯಿಲ್ಲ, ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನಾನು ಫಸ್ಟು ಜಾಸ್ತಿ ಬಳಸಿದ್ದೀನಿ ಉಪ್ಪನ್ನ, ಅದೇ ಉಪ್ಪನ್ನೇ ಇವತ್ತು ಹಾಕ್ತಾಯಿದ್ದೀನಿ. ಮತ್ತೆ ಅದನ್ನೇ ಬಳಸ್ತಾ ಇರ್ತೀನಿ. ಅದಕ್ಕೊಂದು ಸ್ಟ್ಯಾಂಡ್ ಹಾಕಿ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಟು ಫ್ರೀ ಹೀಟ್ ಮಾಡೋಣ. ಈಗ ಕೇಕಿಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕೇಕಿಗೆ ನಾನು ಫಸ್ಟೇ ಎಲ್ಲ ಅಳತೆ ಮಾಡಿ ಇಟ್ಟಿದ್ನಲ್ಲ ಮೈದಾ ಹಿಟ್ಟು. ಈಗ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಶುಗರ್ ಸಿರಪಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದು, ಆರೆಂಜ್ ಜ್ಯೂಸು, ಶುಗರ್ ಸಿರಪ್ಪು, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈಗೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಎಣ್ಣೆ ಸೇರಿಸ್ಕೊಳ್ಳೋಣ. ನಾನು ಇವತ್ತು ಮೊಸರು ಸೇರಿಸಿಲ್ಲ, ಆರೆಂಜ್ ಜ್ಯೂಸ್ ಹಾಕಿರೋದ್ರಿಂದ ಮೊಸರು ಸೇರಿಸಿಲ್ಲ. ಎಣ್ಣೆ ಮಾತ್ರ ಅರ್ಧ ಗ್ಲಾಸು. ಯಾವ ಗ್ಲಾಸಲ್ಲಿ ಸಕ್ಕರೆ ಅಳತೆ ಮಾಡೋದನ್ನೋ ಅದೇ ಗ್ಲಾಸಲ್ಲಿ ಎಣ್ಣೆ ಹಾಕ್ಕೊಳ್ತೀನಿ. ಅರ್ಧ ಗ್ಲಾಸು ಸಕ್ಕರೆ 1, ಮೈದಾ ಹಿಟ್ಟು 2, ಎಣ್ಣೆ ಅರ್ಧ. ಮೆಷರ್ಮೆಂಟು ಅಷ್ಟೇ ಲೆಕ್ಕ. ಮತ್ತು ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ಅಂತ ನಾನು ಎಷ್ಟು ಹಾಕಬೇಕೋ ಅಷ್ಟು ಹಾಕಿದ್ದೀನಿ. ಇನ್ನು ಎಸೆನ್ಸ್ ಸೇರಿಸಿಲ್ಲ, ಎಸೆನ್ಸು ಕೊನೆಗೆ ಸೇರಿಸ್ಕೊಳ್ಳೋಣ ಅಂತ. ಇದನ್ನು ಸಾಫ್ಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಇದು ಗಟ್ಟಿಯಾಗಿ ಮಿಕ್ಸ್ ಮಾಡೋದು. ಇದು ತುಂಬ ಗಟ್ಟಿ ಇದೆ, ಒಂದು ಸ್ವಲ್ಪ ಹಾಲು ಸೇರಿಸ್ಕೊಳ್ಳೋಣ. ತುಂಬ ಗಟ್ಟಿ ಇರೋದ್ರಿಂದ ನೀರು ಬೇಕಾದರೂ ನೀರು ಸೇರಿಸ್ಕೋಬೋದು. ನಾನಿವತ್ತು ಹಾಲು ಸೇರಿಸ್ಕೊಳ್ತೀನಿ. ಇಲ್ಲ ಮೊಸರು ಇದ್ದರೆ ಮೊಸರು ಸೇರಿಸ್ಕೋಬೋದು. ಆರೆಂಜ್ ಜ್ಯೂಸ್ ಹಾಕಿದ್ದೀನಿ, ಮೊಸರು ಬೇಕಿಲ್ಲ, ಹಾಲೇ ಸೇರಿಸ್ಕೋಬೋದು. ಒಂದು 1/4 ಲೋಟ ಹಾಲು, ಜಾಸ್ತಿ ಅಲ್ಲ, 1/4 ಲೋಟ ಹಾಲು ನೋಡಿ, ಸ್ವಲ್ಪ ಹಾಲು ಅಷ್ಟೇ. ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಕೊನೆಗೆ ವೆನಿಲಾ ಎಸೆನ್ಸ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ. ಯಾಕಂದರೆ ಇದು ಹತ್ತತ್ರ ಅರ್ಧ kg ಮೈದಾ ಹಿಟ್ಟು. ಅರ್ಧ kg ಮೈದಾ ಹಿಟ್ಟಿಗೆ ನಾನು ಒಂದು 1/4 kg ಸಕ್ಕರೆ ಹಾಕಿದ್ದೀನಿ. 150ರಿಂದ 200 ಗ್ರಾಮ್ ಅಷ್ಟು ಎಣ್ಣೆ ಹಾಕಿದ್ದೀನಿ, ರಿಫೈಂಡ್ ಆಯಿಲು. ಇದು ಅಷ್ಟೇ, 1ಕ್ಕೆ 2 ಅಂತ ಲೆಕ್ಕ ನಮಗೆ. ಸಕ್ಕರೆ 1 ಆದರೆ ಮೈದಾ ಹಿಟ್ಟು 2 ಅಂತ. ಈಗ 1 ಟೇಬಲ್ ಸ್ಪೂನು ವೆನಿಲಾ ಎಸೆನ್ಸ್ ಸೇರಿಸ್ಕೊಳ್ತೀನಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಡಿ. ಈಗ ನಾನು ಫಸ್ಟೇ ಸೇರಿಸ್ಕೋಬೋದಾಗಿತ್ತು, ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ ಇವತ್ತು. ನೋಡಿ, ಇದು ಸ್ವಲ್ಪ ಗಟ್ಟಿನೇ ಇದೆ ಮಿಶ್ರಣ. ಪ್ಲಮ್ ಕೇಕಿಗೆ ಒಂದು ಸ್ವಲ್ಪ ಗಟ್ಟಿ, ಬೇರೆ ಕೇಕಿಗೆಲ್ಲ ಇಡ್ಲಿ ಹಿಟ್ಟು ಅದಕ್ಕಿದ್ರೆ ಸಾಕು, ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ. ಈ ಪ್ಲಮ್ ಕೇಕಿಗೆ ಈ ಕಲರ್ ಮೇಯ್ನ್ ನಮಗೆ. ಅದೇ ನಾವು ಸಕ್ಕರೆನ ಮೆಲ್ಟ್ ಮಾಡ್ತೀವಲ್ಲ ಅದರಲ್ಲೇ ಇದು ಟೇಸ್ಟ್ ಬರೋದು. ಇವತ್ತು ನಾನೊಂದು ಸ್ವಲ್ಪ ಡಾರ್ಕಾಗಿ ಮೆಲ್ಟ್ ಮಾಡಿದ್ದೀನಿ, ಸಿರಪ್ ಡಾರ್ಕಾಗಿ ರೆಡಿ ಮಾಡಿದ್ದೀನಿ. ನೋಡಿ, ಕಲರು ಡಾರ್ಕಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಈಗ ಕೇಕಿನ ಮಿಕ್ಸ್ಚರ್ನ ರೆಡಿ ಆಯಿತು.
ಈಗ ಕೇಕ್ ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಅದಕ್ಕೆ ನಾವು ಹಾಕ್ಕೊಳ್ಳೋಣ. ಅರ್ಧ ಹಾಕ್ಕೊಂಡ್ರೆ ಸಾಕು. ನಾನು ಇವತ್ತು ಕಾಫಿ ಪಾತ್ರೆಗೆ ಮಾಡ್ತಾಯಿದ್ದೀನಿ. ಈಗ ಆ ಪಾತ್ರೆಗೆ ಒಂದು ಅರ್ಧ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ, ಜಾಸ್ತಿ ಇಲ್ಲ. ಫುಲ್ ಹಾಕಿದ್ರೆ ಜಾಸ್ತಿ ಬರುತ್ತೆ, ಅದು ಕೇಕು ತುಂಬ ದೊಡ್ಡದಾಗುತ್ತೆ. ನಾನು ಅರ್ಧ ಹಾಕಿದೆ, ಹಂಗೂ ಮುಕ್ಕಾಲು ಬಂತು, ಮುಕ್ಕಾಲೆಲ್ಲ ಫುಲ್ಲೇ ಬಂತು. ಗಟ್ಟಿ ಇರೋದಕ್ಕೆ ಚೆನ್ನಾಗಿ ಉಗ್ಗಿ ಬರುತ್ತೆ. ಟಾಪ್ ಮಾಡ್ಕೊಳ್ಳಿ, ಬಬಲ್ಸ್ ಇರಲ್ಲ ಕೆಳಗಡೆ. ಈಗ ಕುಕ್ಕರ್ ಬಿಸಿಯಾಗಿದೆ. ಕುಕ್ಕರಲ್ಲಿ ಇಟ್ಟು ನನಗೊಂದು 55 ನಿಮಿಷ ಆಯಿತು ಇದು ಬೇಯೋಕ್ಕೆ. ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟೆ. ನಾನು ಫಾಸ್ಟಲ್ಲಿ ಇಟ್ಟರೆ ಚೆನ್ನಾಗಿರಲ್ಲ, ಕೇಕ್ ಗಟ್ಟಿ ಬರುತ್ತೆ. ಈಗ ಒಂದು 5 ನಿಮಿಷ ಆಗಿದೆ. ಈಗ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಮೇಲೆ ಹಾಕೋಣ. ಫಸ್ಟೇ ಹಾಕ್ಬಿಟ್ರೆ ಅದು ಒಳಗಡೆ ಹೋಗುತ್ತೆ. ಒಂದು 5 ನಿಮಿಷ ಬೆಂದಮೇಲೆ ಹಾಕಿದ್ರೆ ಅದು ಹಂಗೆ ಮೇಲೆ ನಿಲ್ಲುತ್ತೆ. ಅದಕ್ಕೆ 5 ನಿಮಿಷ ಆದಮೇಲೆ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಹಾಕಿ ಈಗ ಮತ್ತೆ ಅದನ್ನು ಬೇಯಿಸ್ತಾ ಇದ್ದೀನಿ. ಈಗ ಇನ್ನೊಂದು 50 ನಿಮಿಷ ಆಗುತ್ತೆ. ಕೇಕ್ ರೆಡಿ ಆಯಿತು ನೋಡಿ, ಚೆನ್ನಾಗಿ ಬೆಂದಿದೆ, ಗೊತ್ತಾಗುತ್ತೆ ನಿಮಗೆ ಫ್ರೆಂಡ್ಸ್. ಕೇಕ್ ಚೆನ್ನಾಗಿ ಬೆಂದಿದೆ ನೋಡಿ, ಅಂಟ್ತಾ ಇಲ್ಲ. ಆ ಕಡ್ಡಿಯಲ್ಲಿ ನಾವು ಚುಚ್ಚಿದ್ರೆ ಅದು ಅಂಟಲ್ಲ, ಬೆಂದರೆ ಅಂಟಲ್ಲ. ಬೆಂದಿಲ್ಲ ಅಂದರೆ ಅದು ಹಂಗೆ ಬರುತ್ತೆ. ಕೇಕ್ ಅಂತೂ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನನ್ನ ಮೊಮ್ಮಕ್ಕಳಿಗೆ ಕಪ್ ಕೇಕು ಮಾಡಿದೆ ಇದರಲ್ಲೇ. ಇದು ದೊಡ್ಡ ಕೇಕು, ಕಪ್ ಕೇಕು ಮಾಡಿದ್ದೀನಿ. ನೀವು ಕೇಕ್ ಬೆಂದಿದ ತಕ್ಷಣ ಎತ್ತು ಆರದೆ ಹಿಂಗೆ ಹಾಕಿದ್ರೆ ಅದು ಬರಲ್ಲ. ನಾನು 1 ಅವರ್ ಬಿಟ್ಟೆ ಇದನ್ನು ತೆಗಿತಾ ಇರೋದು ಈಗ. ಇಲ್ಲಾಂದರೆ ಪುಡಿ ಪುಡಿ ಆಗುತ್ತೆ, ಪೀಸು ಬರಲ್ಲ ನಿಮಗೆ ನೋಡಿ, ಹಿಂಗೆ ಬರಲ್ಲ. 1 ಅವರ್ ಬಿಟ್ಟೆ ನಾನು. 10 ನಿಮಿಷ 20 ನಿಮಿಷ ಅಂತಾರೆ, ಅದೆಲ್ಲ ಇಲ್ಲ, ಅದು ಬಿಸಿ ಇರುತ್ತೆ, ಬರಲ್ಲ. ಅದರಿಂದ ನಾನು 1 ಅವರ್ ಬಿಟ್ಟೆ ಈಗ ತೆಗಿತಾ ಇರೋದು. ಕೇಕ್ ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗೂ ಇದೆ, ಟೇಸ್ಟು ತುಂಬ ಚೆನ್ನಾಗಿತ್ತು. ನಿಮ್ಗೆ ಸಕ್ಕರೆ ಜಾಸ್ತಿ ಬೇಕಂದರೆ ನೀವು ಹಾಕ್ಕೋಬೋದು. ನಾನು 1ಕ್ಕೆ 2 ಅಂತಲೇ ಹಾಕೋದು, 1 ಸಕ್ಕರೆ 2 ಹಿಟ್ಟು ಅಂತ ಹಾಕಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಬೇಕಂದರೆ ಒಂದು 1/4 ಗ್ಲಾಸು ಜಾಸ್ತಿ ಹಾಕ್ಕೋಬೋದು. ಕೇಕ್ ತುಂಬ ಸ್ವೀಟ್ ಇದ್ದು ಚೆನ್ನಾಗಿರಲ್ಲ, ಅದರಿಂದ ನಾನು ಒಂದು ಸ್ವಲ್ಪ ಕಡಿಮೆನೇ ಹಾಕಿರೋದು. ಪೀಸ್ ನೋಡಿ ಚೆನ್ನಾಗಿ ಬಂದಿದೆ. ಕೇಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಮೇಯ್ನ್ ಜಾಸ್ತಿ ಹಾಕಬೇಕಾಗಿರೋದು ಕಪ್ಪು. ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಇನ್ನು ನಿಮ್ಮ ಮನೇಲಿ ಏನೇನು ಡ್ರೈ ಫ್ರೂಟ್ಸ್ ಇರುತ್ತೋ ಅಷ್ಟು ಹಾಕಿ ಫ್ರೆಂಡ್ಸ್. ಈ ಕೇಕ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ. ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ತುಂಬ ಜನ.